ಹಾಯ್ ನಮಸ್ತೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ಮಹಿಳೆಯರು ಚಿನ್ನ ತಗೊಳ್ಳೋಕೆ ಅಂತ ಚಿನ್ನದ ಅಂಗಡಿಗೆ ಹೋಗ್ತಾರೆ. ಆದ್ರೆ ಇನ್ನು ಮುಂದೆ ಈ ಚಿನ್ನದ ಅಂಗಡಿಗೆ ಹೋಗೋ ಮುನ್ನ ನೀವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಿದೆ. ಯಾಕಂತ ಅಂದ್ರೆ ಇನ್ನು ಮುಂದೆ ನೀವು ಚಿನ್ನದ ಅಂಗಡಿಗೆ ಹೆಂಗೆಂಗೋ ಹೋಗಂಗಿಲ್ಲ. ಚಿನ್ನದ ಅಂಗಡಿಗೆ ಹೋಗ್ಬೇಕು ಅಂತ ಅಂದ್ರೂ ಕೂಡ ಕೆಲವೊಂದು ರೂಲ್ಸ್ ಪಾಲನೆ ಮಾಡ್ಲೇಬೇಕು. ಇಲ್ಲ ಅಂತ ಅಂದ್ರೆ ನಿಮಗೆ ಚಿನ್ನ ಖರೀದಿಗೆ ಅವಕಾಶವೇ ಸಿಗೋದಿಲ್ಲ. ಹಾಗಾದ್ರೆ ಚಿನ್ನ ಖರೀದಿ ಮಾಡ್ಬೇಕು ಅಂತ ಇನ್ ಮುಂದೆ ಅಂಗಡಿಗೆ ಹೋಗುವಾಗ ಹೇಗ್ ಹೋಗ್ಬೇಕು, ಯಾವ ರೀತಿ ಹೋದ್ರೆ ಚಿನ್ನ ಕೊಂಡ್ಕೊಳಕ್ ಆಗಲ್ಲ, ಈ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ. ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಚಿನ್ನ ಖರೀದಿಗೆ ಪ್ಲಾನ್ ಮಾಡ್ತಿರೋರು ಮತ್ತು ಚಿನ್ನದ ಅಂಗಡಿಗೆ ಹೋಗೋರು ಈ ಸುದ್ದಿಯನ್ನ ತಿಳ್ಕೊಳ್ಳೇಬೇಕು. ಯಾಕಂತಂದ್ರೆ ಇದೀಗ ದೇಶದಲ್ಲೇ ಮೊದಲ ಬಾರಿಗೆ ಚಿನ್ನ ಖರೀದಿಗೆ ಹೊಸ ಕಾನೂನು ತರಲಾಗಿದೆ. ಚಿನ್ನ ಖರೀದಿ ಮಾಡಲು ಹೊಸ ರೂಲ್ಸ್ ಬಂದಿದೆ. ಹೌದು, ಬಿಹಾರದಲ್ಲಿ ಭದ್ರತಾ ಕಾರಣಗಳಿಗಾಗಿ ಮಹತ್ವದ ನಿರ್ಧಾರವೊಂದು ಜಾರಿಗೆ ಬಂದಿದೆ. ಆಭರಣ ಅಂಗಡಿಗಳಲ್ಲಿ ಮಹಿಳೆಯರು ಹಿಜಾಬ್, ನಿಕಾಬ್, ಹೆಲ್ಮೆಟ್ ಅಥವಾ ಮುಖ ಮುಚ್ಚುವ ಯಾವುದೇ ವಸ್ತುಗಳನ್ನ ಧರಿಸುವುದನ್ನ ನಿಷೇಧಿಸಲಾಗಿದೆ. ಅಖಿಲ ಭಾರತ ಆಭರಣ ವ್ಯಾಪಾರಿಗಳು ಮತ್ತು ಚಿನ್ನದ ಒಕ್ಕೂಟ ನಿರ್ದೇಶನದ ಮೇರೆಗೆ ತೆಗೆದುಕೊಂಡ ಈ ಕ್ರಮ ರಾಜ್ಯದಾದ್ಯಂತ ಅನ್ವಯವಾಗಲಿದೆ. ಇದು ದೇಶದಲ್ಲಿ ಮೊದಲ ಬಾರಿಗೆ ಇಂತಹ ನಿರ್ಧಾರ ತೆಗೆದುಕೊಂಡ ರಾಜ್ಯವಾಗಿ ಬಿಹಾರ ಗುರುತಿಸಿಕೊಂಡಿದೆ. ಈ ನಿರ್ಧಾರದ ಹಿನ್ನೆಲೆಯಲ್ಲಿ ಭದ್ರತಾ ಕಳವಳಗಳು ಮುಖ್ಯವಾಗಿದೆ. ಅಖಿಲ ಭಾರತ ಆಭರಣ ವ್ಯಾಪಾರಿಗಳು ಮತ್ತು ಚಿನ್ನದ ಒಕ್ಕೂಟ ಬಿಹಾರ ರಾಜ್ಯ ಅಧ್ಯಕ್ಷ ಅಶೋಕ್ ಕುಮಾರ್ ವರ್ಮಾ ಅವರು ಈ ಬಗ್ಗೆ ಮಾತನಾಡಿ ಸ್ಪಷ್ಟನೆ ನೀಡಿದ್ದಾರೆ. ಅಶೋಕ್ ಕುಮಾರ್ ವರ್ಮಾ ಹೇಳಿದಂತೆ, ಯಾವುದೇ ಧಾರ್ಮಿಕ ಅಥವಾ ವೈಯಕ್ತಿಕ ಭಾವನೆಗಳಿಗೆ ನೋವುಂಟು ಮಾಡುವ ಉದ್ದೇಶ ನಮ್ದಲ್ಲ. ಇದು ಸಂಪೂರ್ಣವಾಗಿ ಭದ್ರತಾ ಕಾರಣಗಳಿಗಾಗಿ ತೆಗೆದುಕೊಂಡ ನಿರ್ಧಾರವಾಗಿದೆ. ಇನ್ನು ಮುಂದೆ ರಾಜ್ಯದ ಯಾವುದೇ ಆಭರಣ ಅಂಗಡಿಯಲ್ಲಿ ಮುಖ ಸಂಪೂರ್ಣ ಮುಚ್ಚಿಕೊಂಡು ಬರುವ ಗ್ರಾಹಕರನ್ನ ಪ್ರವೇಶಿಸಲು ಬಿಡಲಾಗುವುದಿಲ್ಲ ಅಥವಾ ಅವರಿಗೆ ಮಾರಾಟ ಮಾಡಲಾಗಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆಭರಣ ವ್ಯಾಪಾರಿಗಳ ಒಕ್ಕೂಟದ ಪ್ರಕಾರ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಪ್ರಸ್ತುತ ಐತಿಹಾಸಿಕ ಉನ್ನತ ಮಟ್ಟದಲ್ಲಿವೆ. 10 ಗ್ರಾಂ ಚಿನ್ನದ ಬೆಲೆ ಸುಮಾರು 1,40,000 ತಲುಪಿದ್ದು 1 ಕಿಲೋಗ್ರಾಂ ಬೆಳ್ಳಿಯ ಬೆಲೆ ಸುಮಾರು 2.5 ಲಕ್ಷ ಇದೆ. ಈ ಹೆಚ್ಚಿನ ಮೌಲ್ಯದ ಸರಕುಗಳ ಕಾರಣದಿಂದ ಆಭರಣ ಅಂಗಡಿಗಳು ಅಪರಾಧಿಗಳಿಗೆ ಸುಲಭ ಗುರಿಯಾಗ್ತಾ ಇದೆ. ಇತ್ತೀಚಿನ ದರೋಡೆ ಘಟನೆಗಳಲ್ಲಿ ಅಪರಾಧಿಗಳು ಪೂರ್ಣ ಹೆಲ್ಮೆಟ್, ಮುಸುಕು ಅಥವಾ ಮುಖವಾಡ ಧರಿಸಿ 3 ಅಥವಾ 4 ಗುಂಪುಗಳಾಗಿ ಬರ್ತಿದ್ದಾರೆ ಎಂದು ವರ್ಮಾ ವಿವರಿಸಿದರು. ಮುಖ ಮುಚ್ಚಿಕೊಂಡಿರೋದ್ರಿಂದ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಅವರನ್ನ ಗುರುತಿಸೋದು ಕಷ್ಟವಾಗ್ತದೆ. ಗ್ರಾಹಕರು ಮತ್ತು ಅಂಗಡಿ ಮಾಲೀಕರ ಜೀವ ಮತ್ತು ಆಸ್ತಿಯನ್ನ ರಕ್ಷಿಸಲು ಈ ನಿರ್ಧಾರ ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ. ಬಿಹಾರದ ಆಭರಣ ವ್ಯಾಪಾರಿಗಳು ಈ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ. ಇದು ಕಳ್ಳತನ ಮತ್ತು ದರೋಡೆ ಘಟನೆಗಳನ್ನ ಕಡಿಮೆ ಮಾಡೋದಲ್ಲದೆ ಪೊಲೀಸರಿಗೆ ಶಂಕಿತರನ್ನ ಗುರುತಿಸಲು ಸುಲಭವಾಗ್ತದೆ ಅಂತಾರೆ. ಎಲ್ಲಾ ಗ್ರಾಹಕರು ಈ ಹೊಸ ಭದ್ರತಾ ನಿಯಮವನ್ನ ಪಾಲಿಸಬೇಕು. ಅಂಗಡಿಗೆ ಪ್ರವೇಶಿಸುವಾಗ ಮುಖ ಸ್ಪಷ್ಟವಾಗಿ ಕಾಣುವಂತಿರಬೇಕು ಎಂದು ಒಕ್ಕೂಟ ಮನವಿ ಮಾಡಿದೆ. ಈ ನಿರ್ಧಾರ ದೇಶದಲ್ಲಿ ಮೊದಲನೆಯದು ಎಂಬುದು ಗಮನಾರ್ಹವಾಗಿದೆ. ಇತರ ರಾಜ್ಯಗಳಲ್ಲೂ ಇಂತಹ ಕ್ರಮಗಳು ಬರಬಹುದು ಎಂಬ ಚರ್ಚೆ ಕೂಡ ಆರಂಭವಾಗಿದೆ. ಭದ್ರತಾ ಕಾರಣಗಳು ಮುಖ್ಯವಾಗಿದ್ದರೂ ಧಾರ್ಮಿಕ ಸ್ವಾತಂತ್ರ್ಯದ ಪ್ರಶ್ನೆಯೂ ಎದ್ದಿದೆ. ಕೆಲವರು ಇದನ್ನ ಟೀಕಿಸ್ತಾ ಇದ್ರೆ, ವ್ಯಾಪಾರಿಗಳು ಭದ್ರತಾ ಅಗತ್ಯತೆಯನ್ನ ಒತ್ತಿ ಹೇಳ್ತಾ ಇದ್ದಾರೆ. ಸದ್ಯ ಚಿನ್ನ ಬೆಳ್ಳಿ ಮಾರುಕಟ್ಟೆಯಲ್ಲಿನ ಹೆಚ್ಚಿನ ಬೆಲೆಗಳು ದರೋಡೆಕೋರರನ್ನ ಆಕರ್ಷಿಸ್ತಾ ಇದೆ. ಬಿಹಾರದಲ್ಲಿ ಇತ್ತೀಚೆಗೆ ಹಲವು ದರೋಡೆ ಘಟನೆಗಳು ನಡೆದಿದೆ. ಈ ನಿರ್ಧಾರದಿಂದ ಅಂಗಡಿಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳ ಪರಿಣಾಮಕಾರಿ ಬಳಕೆ ಸಾಧ್ಯವಾಗ್ತದೆ ಎಂದು ವ್ಯಾಪಾರಿಗಳು ನಂಬಿದ್ದಾರೆ. ಸರ್ಕಾರ ಮತ್ತು ಪೊಲೀಸರು ಈ ನಿರ್ಧಾರಕ್ಕೆ ಬೆಂಬಲ ನೀಡುವ ನಿರೀಕ್ಷೆ ಇದೆ. ಭದ್ರತಾ ಕ್ರಮಗಳನ್ನ ಹೆಚ್ಚಿಸಿ ಅಪರಾಧಗಳನ್ನ ನಿಯಂತ್ರಿಸುವುದು ತುಂಬಾ ಅಗತ್ಯವಾಗಿದೆ. ಹೀಗಾಗಿ ಇನ್ಮುಂದೆ ಚಿನ್ನ ಖರೀದಿಗೆ ಹೋಗ್ಬೇಕು ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಹಿಜಾಬು, ಬುರ್ಕಾ ಅಥವಾ ಮುಖಕ್ಕೆ ಮಾಸ್ಕ್ ಗಳನ್ನ, ಹೆಲ್ಮೆಟ್ ಗಳನ್ನ ಹಾಕೊಂಡು ಹೋಗಂಗಿಲ್ಲ. ಸದ್ಯ ಈ ಕ್ರಮವನ್ನ ಬಿಹಾರದಲ್ಲಿ ಮಾತ್ರ ತೆಗೆದುಕೊಳ್ಳಲಾಗಿದೆ. ಮುಂದೆ ಎಲ್ಲಾ ರಾಜ್ಯದಲ್ಲೂ ಬರುವ ನಿರೀಕ್ಷೆ ಕೂಡ ಇದೆ. ಹಾಗಾದ್ರೆ ನಿಮ್ಗೇನ್ ಅನ್ಸುತ್ತೆ ಈ ಕ್ರಮದ ಬಗ್ಗೆ? ಕಮೆಂಟ್ ಮಾಡಿ.